ಅಬ್ಬಬ್ಬಬ್ಬ ನಮ್ಮ ರಚ್ಚಮ್ಮಂತೂ ಮಹಾಲಕ್ಷ್ಮಿ ಕಣ್ಣಂಗೆ ಕಾಮ್ತೈತಿ. ಸೀರೆ ಉಡ್ಕೊಂಡು ಎಂತ ಸೆನಕ್ ಕಾಮ್ತೈತಿ. ನಿಮ್ಮ ಅಮ್ಮ ಉಡಿಸ್ತೇ ನಮ್ಮ ಸೀರೆನಾ? ಹ್ಞೂ ಕಣ್ಣಮ್ಮ, ಅಮ್ಮಯ್ಯ 2 ಸೀರೆ ತಗೊಂಬಂದಿತ್ತು. ಇದು 10,000 ರೂಪಾಯಿ ರೇಷ್ಮೆ ಸೀರೆ. ಅದು ಒಂದು ಉಡ್ಕೊಂಡಿದ್ದೆ ಅಲ್ಲೇ ಮನೆಗೆ. ಅದೊಂದು 1,000 ರೂಪಾಯಿ, 1,200 ರೂಪಾಯಿ 2 ಸೀರೆ ಕೊಡ್ಸಿತ್ತು ಕಣ್ಣಮ್ಮ. ಅದಕ್ಕೇನೆ ಅಲ್ಲೊಂದು ಉಡ್ಕೊಂಡು ಮಡ್ಲಕ್ಕೆ ಎಕ್ಸ್ಕೊಂಡು ಬಂದೆ. ಇಲ್ಲಿಗೆ ಇನ್ನೊಂದು ಸೀರೆ ಉಡ್ಕೊಂಡು ಬಂದೆ. 2 ಉಡ್ಕಮ್ಮನ ಅತ್ಲಾಗೆ 2 ಉಡ್ಕೊಂಡು ಹೋಗಮ್ಮ, ಚೆನ್ನಾಗಿರೋದು ರೇಷ್ಮೆ ಸೀರೆನೇ ಉಡ್ಕೊಂಡು ಹೋಗು, ಕೊಡ್ಸಿಲ್ಲ ಏನಿಲ್ಲ ಅಂತ ಅದಕ್ಕೇನೆ ಉಡ್ಕೊಂಬಂದೆ. ನೋಡಲಿ ಅಂತ ಹೇಳಿ ಅಮ್ಮ ರೇಷ್ಮೆ ಸೀರೆ ತಂದವಳೆ ಅಂತ ಹುಡ್ಕೊಂಡು ನಂಗೆ ರೆಡಿಯಾಗಿ ಬಂದವಳೆ. ಏನು ಮೊದ್ಲಿಂಗಿತ್ತು ಅಮ್ಮಂಗೆ ರೆಡಿಯಾಗಿ ಬಂದವಳೆ. ಓಹೋ ಮೆಹಂದಿ ಒಯ್ಕೊಂಡವಳೆ. ಹಂಗೇನೆ ಅಮ್ಮ ಸೀರೆ ತಂದವಳೆ ಎಲ್ಲ ಗೊತ್ತಾಗಲಿ ಅಂತ. ನಾನು ಬೇರೆ ಹಂಗೆ ಅಂದಿದ್ನ, ಅಮ್ಮ ಬಂದಿಲ್ಲ, ತವ್ರ ಮನೆ ಕರ್ಕೊಂಡು ಹೋಗಿಲ್ಲ ಗೌರಿ ಹಬ್ಬಕ್ಕೆ ಅಂತ ನಾನು ಅಂದಿದ್ದಕ್ಕೆ ಇವಾಗ ನೋಡಲಿ ಅಂತೇಳಿ ಸೀರೆ ಉಡ್ಕೊಂಬಂದವಳೆ. ನಿನ್ನಂತನು ಅತ್ತೆ ನೆನೆಸ್ಕೊಂತು ಕಣಪ್ಪ. ಬರಲೇ ಇಲ್ಲ ನಮ್ಮ ಕಿಟ್ಟಣಯ್ಯ, ಬರಲೇ ಇಲ್ಲ ನಮ್ಮ ಕಿಟ್ಟಣಯ್ಯ ಅಂತ ಹೇಳಿ ಅತ್ತೆ ಅಂತೂ ಎಷ್ಟು ನೆನೆಸ್ಕೊಂತೋ ಏನೋ. ಹೇಳ್ಬೇಕಾಯ್ತು ಅಪ್ಪಗೆ ಯಾವ್ದ ಕೆಲ್ಸ ಇತ್ತಂತೆ ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ. ಇಲ್ಲೇಳು. ಅವರೇನೇನು ನೆನೆಸ್ಕೊಂಡಿರಲ್ಲ. ಸುಮ್ಮನೆ ಆಗ್ತಾರೆ, ಒಂದು ಪಟಂಗ ಅಂತಾರೆ, ಸುಮ್ಮನೆ ಆಗ್ತಾರೆ. ಯಾರೇನು ತಲೆ ಕೆಡಿಸಮಲ್ಲ. ಈಗೇನು ಯಾರೇನು ಬರಲಿಲ್ಲ ಅಂದ್ರೆ ತಲೆ ಕೆಡಿಸಮಲ್ಲ, ಕರೀಲಿಲ್ಲ ಅಂದ್ರೆ ತಲೆ ಕೆಡಿಸಮಲ್ಲ. ಇಲ್ಲಪ್ಪ, ನಮ್ಮ ಅಮ್ಮ ಅಂತ ಎಷ್ಟು ಸತಿ ಕೇಳ್ತು ಗೊತ್ತೇ, ನಮ್ಮ ಕಿಟ್ಟಣ್ಣ ಬರಲಿಲ್ಲ ಅಂತ. ಸ್ವಂತ ಅಣ್ಣ ಥರ ಹೆಂಗೆ ನಮ್ಮ ಮಾವನಂತ ಎಷ್ಟು ಇಷ್ಟಪಡುತ್ತೆ ನಮ್ಮ ಅಮ್ಮಯ್ಯ. ಎಷ್ಟು ಸತಿ ಹಂಗಂತ ಅದೇ ಬೇಜಾರಾಯ್ತು ನನಗೆ, ಅದೇ ಬೇಜಾರಾಯಿತು ಅಂತ ಅಂತು. ಮಮ್ಮ ನೀನು ಬರ್ದಿಲ್ಲದಕ್ಕೆ ಅಮ್ಮಗೆ ಭಾಳ ಬೇಜಾರಾಗೈತೆ. ಬರ್ಬೇಕಾಯ್ತು ಕಣ್ಮಮ್ಮ ನೀನು. ಬರೋಣ ಅಂತ ಹೊಲ್ಟಿದ್ದೆ ಕಣಮ್ಮ. ಇಲ್ಲಿ ಯಾರೋ ಸಿಕ್ಕಿದೆ, ಇಲ್ಲಿಗೆ ಹೋಗ್ಬೇಕಾಯ್ತು ಅರ್ಜೆಂಟು. ಅದಕ್ಕೆ ಬರೋಕ್ಕಾಗಲಿಲ್ಲ. ಯಾವಾಗ ನಾವು ಬೋಗ್ತೀನಿ ಹೇಳಿ, ಏನು ಇಲ್ಲೇ 8 ಸ್ಥಾನ ಕೂಡೈತೆ ಮೇಲೆ ಹೋಗೋದು ಬರೋದು ಏನು ಯಾವಾಗಲೂ ಇದ್ದಿದ್ದೇನೆ. ಹೋಗೋದೇನು ಇಲ್ಲಿಗೆ ಕೊನೆಯಲ್ಲ, ಹೋಗೋದು ಹೇಳಮ್ಮ. ಇನ್ನು ಮುಂದೆ ಇದಾವಲ್ಲ 8 ಸ್ಥಾನ ಕೊಟ್ಟಿದ್ದೀವಿ ತಂದಿದ್ದೀವಿ ಅಂದಮೇಲೆ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. 8 ಸ್ಥಾನ ಒಂದಿಟ್ಟು ಕೂಡೈತೆ ಅಂದಮೇಲೆ ಬರ್ತಾ ಇರ್ತೀವಿ. ಹೇಳು ರಚಕಯ್ಯ ಬಂದೆ. ಇದು ಕ್ಯಾಪರ್ ಬಂತಿದ್ದು. ಇದು ನೋಡಿ ಇನ್ನ ಮೆರೆಸುತ್ತವಳನ್ನ. ಸೀರೆ ಎಷ್ಟು ಚೆನ್ನಾಗೈತೆ. ನಮ್ಮ ರಚ್ಚಕಯ್ಯ ಅಂತ ಎಷ್ಟು ಚೆನ್ನಾಗಿ ಕಾಣ್ತೈತೆ, ಬಲ್ ಚೆನ್ನಾಗೈತೆ. ಮಮ್ಮ ಎಷ್ಟು ಚೆನ್ನಾಗಿ ಕಾಣ್ತೈತಲ್ಲ ನಮ್ಮ ರಚ್ಚಕಯ್ಯ. ನಮ್ಮ ರಚ್ಚಮ್ಮನ್ನ ಸೀರೆ ನೋಡ್ತಾ ಇದ್ರೆ ಮಹಾಲಕ್ಷ್ಮಿ ಅವ್ರ ಅಮ್ಮಯ್ಯನೇ ನೋಡ್ದಂಗಾಗುತ್ತೆ. ಅವ್ರ ಅಮ್ಮಯ್ಯನೂ ಹಿಂಗೇನೆ ಸೇಮ್. ಎಲ್ಲಾನ ತಾಯಿ ಮಕ್ಕಳು ಒಂದೇ ಥರ ಇದ್ದಾರೆ. ಬಲ್ ಚೆನ್ನಾಗಿ ಕಾಮ್ತೈತ್ ಬಿಡು. ಎಷ್ಟು ಚೆನ್ನಾಗಿ ಕಾಮ್ತೈತೆ ನಮ್ಮ ರಚ್ಚಮ್ಮಂಗೆ ಸೀರೆ ಉಟ್ಕೊಂಡು. ಲಸ್ಮಕ್ ಬೇರೆ ರೇಷ್ಮೆ ಸೀರೆ ತಂದೈತಿ, ಬಲ್ ಚೆನ್ನಾಗಿ ಕಾಮ್ತೈತಿ. ಅಲ್ಲ, ಬರೀ ಮಗಳಿಗೆ ತಂದವ್ರೆ, ಅಳಿಯೋಗಿಲ್ಲ. ಅವ್ನು ನೋಡಿ ರದೆ ಬಟ್ಟೆಗೆ ಬಂದವನೇ, ಅಳಿಯಗೂ ತರಬೇಕು ತಾನೇ. ಅಳಿಯಕ್ಕೆ ತಂದೇ ಇಲ್ಲ. ಅಳಿಯನು ಫಸ್ಟ್ನೇ ಸತಿ ಹೋಗಿರೋದು, ಮಗಳಿಗೆ ಮಾತ್ರ ರೇಷ್ಮೆ ಸೀರೆ ಕೊಡಿಸಿ ನಮ್ಮ ಹುಡ್ಗಕ್ಕೆ ತಂದೇ ಇಲ್ಲ. ನಿನ್ನ ಮಗಕ್ಕೆ ತಂದೇ ಇಲ್ವಲ್ಲಪ್ಪ. ತಂದವ್ರು ನನಗೂ ರಾಮ್ರಾಜ್ ತಂದವ್ರಿ. ರಾಮ್ರಾಜ್ ಕಾಟನ್ ಶರ್ಟು, ಪಂಚೆ, ಶಲ್ಯ ಎಲ್ಲ ತಗೊಂಬಂದವ್ರು. ಬಟ್ಟೆ ಹೆಂಗೆ ಇದಾವೆ ಗೊತ್ತಾವು. ನಾನೇ ಹಾಕ್ಯಂಬ್ಲಿಲ್ಲ. ಯಾವಾಗನ ಫಂಕ್ಷನ್ಗೆ ಹಾಕೊಂಡು ಹೋದ್ರಾತು ಅಂತ ಸುಮ್ಕಾದೆ. ಇವಳು ಹಾಕಿ ಅಂದ್ಲು, ಬಿಡಾತತಿ ಇಲ್ಲೇ ಇನ್ನೇನು ಬೇರೆ ಊರಿಗೆ ಹೋಗಂಗಿಲ್ಲ ಅಂತೇಳಿ ನಾನೇ ಅದೇ ಬಿಟ್ಟು ಬಂದೆ ಕಣ ಚಿಕ್ಕಮ್ಮ. ಎಂತ ಒಳ್ಳೆ ತಂದರು ಬಟ್ಟೆನ, ನಾನು ಕೇಳ್ದಾವೆ ತಕೊಂಡು. ನನಗೂ 2-3 ಜೊತೆ ಬಟ್ಟೆ ತಂದವ್ರಿ. ಮಗಳು ಮತ್ತೆ ಹಾಕ್ಯಂಬಂದಿಲ್ಲ, ಹಾಕ್ಯಂಬರ್ಬೇಕಾಗಿತ್ತು. ತರ್ದಂಗಿರಲ್ ಬಿಡು, ಲೊಸ್ಮಕ್ಕೆ ಏನು ತರುತ್ತೆ, ಎಲ್ಲರಿಗೂ ತರುತ್ತೆ. ಹೆಂಗೆ ತರುತ್ ಬಿಡು, ಅದೇನಿಲ್ಲ ಅಂತಕ್ಕೆಲ್ಲ ಲೆಕ್ಕ ಹಾಕಲ್. ತಂದೈತೆ ಅವ ಇಕ್ಕೊಂಡಿಲ್ಲ ಅಷ್ಟೇನು. ಸೀರೆ ಅಂತೂ ಎಷ್ಟು ಚೆನ್ನಾಗಿ ಕಾಮ್ತೈತೆ ರಚ್ಚಕಯ್ಯ. ನಿಜ ಎಷ್ಟು ಚೆನ್ನಾಗಿ ಕಾಮ್ತೈತೆ. ಹಂಗೆ ಎಷ್ಟು ಚೆನ್ನಾಗಿ ಕಾಮ್ತೀಯ ನೀನಂತೂ. ಮೇಲಿಂದ ಕೆಳಕಾನ ಒಂದೇ ಸಮಕಿರೋದಕ್ಕೆ ಎಷ್ಟು ಸೀರೆ ಉಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಮ್ತೀಯ. ಇನ್ನು ಡ್ರೆಸ್ ಹಾಕೊಂಡ್ರೆ ನೀನು ಚೆನ್ನಾಗಿ ಕಾಣಲ್ಲ ರಚ್ಚಕಯ್ಯ. ಸೀರೆ ಉಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಮ್ತಾ ಇದೆಯಾ ನೀನು. ನಾನು ನೋಡಿರ್ಲಿಲ್ಲ ರಚ್ಚಮ್ಮನ್ನ ಸೀರೆ ಉಡ್ಕೊಂಡಿದ್ದ. ಇವತ್ತು ನೋಡಿದೆ ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೈತಿ. ಮಹಾಲಕ್ಷ್ಮಿ ಕಣ್ಣಂಗೆ ಕಾಣುತ್ತೆ ನಮ್ಮ ಮನೆಗೆ. ಬಿಡು 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 ಸಾಕು ಹೊಗಳಿದ್ದು. ಅಯ್ಯೋ ಸೊಸೆನಂತ ಏನು ಹೊಗಳಿದ್ದೆ. ನಾನು ಯಾವತ್ತನ ಸೀರೆ ಉಡ್ಕೊಂಡಾಗಿಂದ ನಂಗೆ ಅಂದಿದ್ಯಾ ನೀನು. ಸೊಸೆನ ಮಾತ್ರ ಏನು ಕೊಂಡಾಡಿದ್ದೆ. ಮಹಾಲಕ್ಷ್ಮಿ ಕಣ್ಣಂಗೆ ಕಾಮ್ತೀಯ, ಸೀರೆ ಹಿಂಗೈತಿ ಅಂತ. ಅಯ್ಯೋ ಬಿಡು, ಯೋಟಾನ ಹತ್ತಿಸ್ಬೇಡ ನುಗ್ಗೆ ಮರಾನ. ಸೆನಕ್ಕಮ್ಮದ ಚೆನ್ನಾಗಿ ಕಾಮ್ತೈತಿ ಅಂತ ಹೇಳ್ಬೇಕು. ಬುಲ್ ಚೆನ್ನಾಗಿ ಕಾಮ್ತೈತೆ ಹಂಗೆ ನಮ್ಮ ರುಚ್ಚಮ್ಮ. ಬುಲ್ ಚೆನ್ನಾಗಿ ಕಾಮ್ತೈತೆ ಹಂಗೆ. ಅದಕ್ಕೇನೆ ಚೆನ್ನಾಗಿ ಕಾಮ್ತೈತಿ ಅಂತ ಹೇಳ್ದಿ. ತೋರ್ ಮನೆಗೆ ಹೋಗಿತ್ತು, ಲೊಸ್ಮಕ್ ಮಾತಾಡಿಸ್ತಿರ್ಲಿಲ್ಲ, ಕರ್ಕೊಂಡು ಹೋಗೈತಿ. ಅದಕ್ಕೇನೆ ನಾನು ಚೆನ್ನಾಗಿ ಕಾಮ್ತೈತಿ ಕಣಮ್ಮ ಅಂತ ಹೇಳಿ ಹೇಳ್ತೀನಿ. ಹೆಂಗತ್ತ ಚೆನ್ನಾಗಿ ಕಾಮ್ತೈತಿ ನಮ್ಮ ರುಚ್ಚಮ್ಮ. 2 ಸೀರೆ ತಗೊಂಬಂದಿತ್ತು ಕಣ್ಮಮ್ಮ. ನಮ್ಮ ಅಮ್ಮಯ್ಯ ಇನ್ನು ಹೋಗ್ತಾ ಸೆನಕ್ಕಿರಮ್ಮ ಅಂತ ಹೇಳ್ತು. ಅಮ್ಮ ಇವನು ಬರುತ್ತಂತ 1-2 ದಿನ ಇದ್ದೋಗ್ತೀನಿ ನಮ್ಮ ಅಣ್ಣನ ಮನೆಯಾಗೆ, ಕಿಟ್ಟಣ್ಣನ ಮನೆಯಾಗೆ ಅಂತ ಹೇಳ್ತಿತ್ತು. ಬರ್ತೀನಿ ಅಂತ ಹೇಳ್ತಿತ್ತು ಕಣ್ಮಮ್ಮ. ಸುಮ್ಮನೆ ಯಾಕೆ ಬರುತ್ತಂತ ನಿಮ್ಮ ಅಮ್ಮಯ್ಯ? ಏನು ಹಬ್ಬ ಅಲ್ಲ ಅಡವಲ್ಲ. ಸುಮ್ಮನೆ ಯಾಕೆ ಬರುತ್ತೆ? ಇಡೇ ಅತ್ತ ಬೋರಾರ್ನ ಯಾಕೆ ಬತ್ತೀರ ಅಂತ ಅಂಬಕ್ಕಾಗುತ್ತೆ. ಬೋರ್ಲೇಳು
ಮಗಳನ್ನ ಕೊಟ್ಟೈತೆ ಅಂದಮೇಲೆ ನೆಂಟ್ರ ಮನೆಗೆ 2 ದಿನ ಬರುತ್ತೆ ಹೋಗುತ್ತೆ. ಅವ್ರಂತೂ ಇಲ್ಲ ಇದ್ದಾರೆ, ಅಚ್ಚಮ್ಮರು ಇಲ್ಲೇ ಇದ್ದಾರಲ್ಲ, ಅದಕ್ಕೆ ನಮ್ಮ ಮನೆಗೆ ಬರುತ್ತೆ ಬಿಡು. ನೆಂಟ್ರ ಮನೆ ಅಂತ ಹೇಳಿ ಓದ್ತಾ ಇರ್ಲ ಚೆನ್ನಾಕಿ. ಮಮ್ಮ ಅಮ್ಮ ಇನ್ನೂ ನಮ್ಮ ಅಪ್ಪ ಇನ್ನೂ ಬರ್ತಾರಂತ ಅವರು. ಅದಕ್ಕೇನೆ ಲಕ್ಷ್ಮಂಟಿನೂ ನೀವು ಎಲ್ಲ ಒಂದೇ ಪಟ್ಟು ಬರ್ರಿ ಅಂತ ಹೇಳಿದ್ ನಮ್ಮ ಅಪ್ಪಗೂ ನಮ್ಮ ಅಮ್ಮಗೂ ಎಲ್ಲರಿಗೂ. ಬಿಡು ಬರ್ಲಿ, ಒಂದು ಕುರಿ ಕೊಯ್ಯಕ್ಕಾಗುತ್ತೆ. ನಾವು ಅದಕ್ಕೆ ಒಂದಿಟ್ಟು ನಾನು ಅದಕ್ಕೆ ಮಾಡ್ಕೊಂಡಿದ್ದೆ, ಕುರಿ ಕೊಯ್ಯಕ್ಕಾಗುತ್ತೆ, ಎಲ್ಲಾರನ್ನು ಕರೆದು ಕುರಿ ಕೊಯ್ಯಕ್ಕಾಗುತ್ತೆ. ಸುಮ್ಮನೆ ಇಲ್ಲದ ಇದು ಮಾಡ್ಕೋಬೇಡಪ್ಪ, ಸುಮ್ಮನಿರಪ್ಪ ಸ್ವಾಮಿ ನೀನು. ಯಾಕೆ ಕುರಿ ಕೊಯ್ತಿ ಒಟ್ಟು ಮಾಡಾರಿಲ್ಲ ಮಟ್ಟಾರಿಲ್ಲ, ಸಾಕದಂಗಾಗುತ್ತೆ. ಬೇಡ ಅವೆಲ್ಲನ, ಸುಮ್ಮನಿರ್ಬೇಕು. ಯಾರು ಬರೋದು ಬೇಡ. ಮೈ ನಾವು ನಮಗೆ ಆಗಲ್ಲ, ಮನೆಯಾಗ ಬದುಕು ಮಾಡೋಕ್ಕೆ ಆಗಲ್ಲ ನಮಗೆ. ದಿನ ಮಾಡ್ಕೊಂಡು ಉಂಬಕ್ಕೆ ಆಗಲ್ಲ. ಕುರಿ ಕೊಯ್ದು ಇನ್ನೆಲ್ಲ ನೆಂಟ್ರನ್ನೆಲ್ಲ ಕರೆದು ಇಲ್ಲದ್ದೆಲ್ಲ ಆಡಂಬರ ಮಾಡಬೇಡ. ಕುರಿ ಏನು 4 ಇದ್ರು ಉಂಡೋಗ್ತಾರೆ. ನೀನು ಸುಮ್ಮನಿರ್, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ತಂದು ಕೊಯ್ಯೋದಂತೆ ಕೊಯ್ತೀನಿ, ನನಗೇನು ಮಾಡ್ಬೇಕು ಅಂಬೋದು ಗೊತ್ತೈತಿ. ಈ ಚಿಕ್ಕಮ್ಮಂತೂ ಯಾಕೆ ಹಂಗಾಡುತ್ತಾ ಏನೋ. ಅವ್ರು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಾರೆ ಬಿಡು, ಬರ್ಲೇಳು. ಅವ್ರು ಬರ್ತೀವಿ ಅಂದ್ರೆ ಸಾಕು. ಈ ಚಿಕ್ಕಮ್ಮಗಂತೂ ನಾನು ಮಾಡಬೇಕು. ನೀವೇನು ಮಾಡಬೇಡ್ರಿ ಚಿಕ್ಕಮ್ಮ ಇನ್ಮೇಲಿಂದಾನ. ಕೆಂಪಿ ರೊಚ್ಚು ಇಬ್ಬರು ಇದ್ದಾರೆ, ಮಾಡ್ತಾರೆ. ಸುಮ್ಮನೆ ಮಾಡೋಕ್ಕಾಗಲ್ಲ. ಇಲ್ಲೋಡು ನೆಂಟ್ರೇನು 5 ಕುರಿ ಅಲ್ಲ 10 ಕುರಿ ಕೊಯ್ದ್ರು ಉಂಡು ಮುಗಿಸ್ತಾರೆ. ನಾವು ಕುಡಿಕೋಬೇಕು ಹೊರತು ಸುಮ್ಮನೆ ಮಾಡೋದಲ್ಲ. ಸುಮ್ಮನೆ ಇರಬೇಕು. ಈ ಅಮ್ಮನಿಗೆ ನಮ್ಮ ತವ್ರ ಮನೆಯಿಂದ ಸೀರೆ ಉಡ್ಕೊಂಬಂದಿರೋದು ನೋಡಿ ಉರಿತಾ ಇತ್ತು, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ. ಅದಕ್ಕೆ ನಾನು ಚೆನ್ನಾಗಿರೋ ರೇಷ್ಮೆ ಸೀರೆ ಉಡ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ ಕಣಮ್ಮ ಅಂತೇಳಿ ಸಿಂಪಲಾಗಿದ್ದೆ. ನಾನು ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು, ಉರ್ಕೊಂಬ್ಲೇಬೇಕು ಅಂತ ಚೆನ್ನಾಗಿ ರೆಡಿಯಾಗಿ ಬಂದೆ. ತವ್ರ ಮನೆ ಇಲ್ಲ ಅಂತ ಮಾತಾಡ್ತಿದ್ಲಲ್ಲ ಇವಳು ನನಗೆ, ಇವಾಗ ನೋಡಿ ಉರ್ಕೊಂಡು ಸಾಯ್ತಾ ಇದ್ದಾಳೆ. ಹೋಗಮ್ಮ ಹೋಗು, ಸೀರೆ ಬಚ್ಚಾಕಿ ಕಸ ಹೊಡಿಯೋಗು. ಏನು ಎಲ್ಗೋ ಹೋಗ್ತೀಯಮ್ಮಂಗೆ, ಏನು ಬೇರೆ ಊರಿಂದ ಬಂದಿದ್ದೀಯಮ್ಮಂಗೆ, ಸೀರೆ ಉಡ್ಕೊಂಬಂದಿದ್ಯಾ, ಮೊದ್ಲಿಂಗಿತಿ ಥರ ರೆಡಿಯಾಗಿ ಬಂದಿದೀಯ. ಇದ್ದೂರಾಗೇನೆ ಇದ್ದು ಏನೊಂದು ಊರ್ಗೆ ಹೋಗಂಗಿಲ್ಲ, ಒಂದು ಕೇರ್ಗೆ ಹೋಗಂಗಿಲ್ಲ. ಬರೀ ಇಲ್ಲೇನಿ ಆ ಕಡೆಯಿಂದ ಈ ಕಡೆ ಮನೆ. ಇನ್ನೇನಮ್ಮ ಇನ್ನೇನು ಸೀರೆ ಉಡ್ಕೊಂಡು ಈ ಪಾಟಿ ರೆಡಿಯಾಗಕ್ಕೆ ಬರೋಕೆ ಹೋಯ್ದಿ, ಬಿಚ್ಚಾಕ ಸಂಪತ್ತಿಗೆ ಹೋಗು. ಹೆಂಗೆ ಆಗಲಿ, ತವ್ರ ಮನೆಯಿಂದ ಗಂಡನ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಅಮ್ಮ ಸೀರೆ ಕೊಡ್ಸೈತಿ, ಬಾಗ್ನ ಕೊಟ್ಟೈತಿ, ಅದಕ್ಕೆ ಸಂತೋಷ ಆಗೈತಿ, ಉಡ್ಕೊಂಬಂದ ಬಿಡತ್ತ. ನೀನು ಅದು ಯಾಕೆ ಹಂಗಡ್ಚತ್ತ? ಹೋಗು. ಇವತ್ತೊಂದು ದಿವ್ಸ ನೀನು ಹೊಡ್ಕೊ ಹೋಗತ್ತ, ಸೀರೆ ಉಡ್ಕೊಂಡೈತಿ, ರೇಷ್ಮೆ ಸೀರೆ ಉಡ್ಕೊಂಡೈತಿ, ಹೋಗು. ಇಲ್ಲ ನಾನು ಹೊಡಿಯಲ್ಲ. ಕೆಂಪಿ ನೀನೇ ಹೊಡಿಗೆ. ಅವಳು ಕೆಂಪಿ ಮುಸುರು ತೊಳಿತಾಳೆ, ನೀನು ಬಿಚ್ಚಾಕಿ ಫಸ್ಟ್ ಸೀರೆ ಬಿಚ್ಚಾಕು. ಸೀರೆ ಬಿಚ್ಚಾಕು ಫಸ್ಟು, ಕಸ ಹೊಡಿ. ಉರಿತಾಯ್ತೆ. ನಾನು ಸೀರೆ ಉಡ್ಕೊಂಡು ರೆಡಿಯಾಗಿ ಬಂದಿರೋದಕ್ಕೆ ಈ ಅಮ್ಮನ ಸಖತ್ತು ಉರಿತಾಯ್ತಿ. ಉರ್ಕಂಬ್ಲೆ ಅಂತಲೇ ನಾನು ಹಿಂಗೆ ರೆಡಿಯಾಗಿ ಬಂದೆ. ಆದರೆ ಬೇರೆ ಕೆಂಪಿ ಚೆನ್ನಾಗೈತೆ ಅಂತ ಹೇಳ್ತಿರೋದ್ಕೂ ಹೊಟ್ಟೆ ಉರಿತಾಯ್ತೆ. ಉರ್ಕಂಬ್ಲೆ ಉರ್ಕ. ರಚ್ಚಕಯ್ಯ ಸೀರೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತೈತೆ ಬಿಡು ರಚ್ಚಕಯ್ಯ. ಹುಡ್ಕ ಒಂದು ಸ್ವಲ್ಪ ತುಡ್ಕೊಂಡು ಅತ್ಲಾಗಿತ್ಲಾಗ ಓಡಾಡು. ಸೀರೆ ಉಡ್ಕೊಂಡ್ಮೇಲೆ ಒಂದು ಸಣ್ಣ ಅತ್ತಾಗಿತ್ತಾಗ ಓಡಾಡಬೇಕು. ಎಂತ ಆಸೆನ ಕಾಂಬದು. ನಾನು ಹಂಗೆ ಅವತ್ತು ಅಪ್ಪರ ಮನೆಗಳಿಂದ ಹುಡ್ಕೊಂಬಂದಿದ್ದಲ್ಲ, ನಾನು ಹಂಗೆ ಅತ್ಲಾಗಿತ್ಲಾಗ ಓಡಾಡ್ದೆ. ನಾನೆಲ್ಲ ಮಾಡ್ತೀನಿ. ಕಸ ಮುಸ್ರೇನ ಅತ್ತೆ ಕಸ ಹೊಡಿತೈತೆ, ನಾನು ಮುಸ್ರೆಲ್ಲ ತೊಳ್ಕೊಡ್ತೀನಿ. ಸೀರೆಯನ್ನು ಬಿಚ್ಚಾಕ್ಬೇಡ ಬಿಡು ನೀನು. ಫೋಟೋ ತಕ್ಕೊಳ್ರಪ್ಪ, ಒಂದೆರಡ ಫೋಟೋ ತಕ್ಕೊಂಡ್ರಿ ಚೆನ್ನಾಗಿ ಕಾಮ್ತೀರಾ. ಫೋಟೋ ತಕೊಂಬಕ್ಕಿಲ್ರಿ. ನಾನು ಅದೇ ಹೇಳ್ದೆ ಕಣ್ಮಮ್ಮ, ನಮ್ಮ ಅಮ್ಮ ತಂದಿರೋದು ಅದನ್ನೆಲ್ಲ ಹಾಕಳಪ್ಪ ಬಟ್ಟೆನ ಅಂತಂದ್ರೆ ಹಾಕಮ್ಮಲ್ಲ. ಅವ್ರಿಗೆ ಅಂಥವೆಲ್ಲ ಇಡ್ಸಲ್ಲ. ಈ ಬಿಡತ್ಲಾಗ ಯಾವಾಗ ಮದುವೆ ಆದರೆ ಹಾಕ್ಯಂತೀನಿ ಅಂತ ಹೇಳ್ತಾರೆ. ಹಾಕ್ಯಂಡ್ರೆ ಚೆನ್ನಾಗಿ ಕಾಮದು, ಫೋಟೋ ಹೊಡ್ಸ್ಕೊಬೋದಾಗಿತ್ತು. ನಾನು ಫೋಟೋ ಹೊಡ್ಸೋಣ ಅನ್ಕಂಡೆ. ಅಲ್ಲಿ ಹೇಳ್ತೀನಿ, ಹುಡುಗ ಫೋಟೋ ತೆಗಿತೈತೆ. ಆ ಹುಡುಗ ಒಂದು ರಾಮಣ್ಣನ ಮಗ, ಅದು ಫೋಟೋ ತೆಗಿತೈತಿ ಅವಳು. ಅದೆಂತದ ಕಣಪ್ಪ ಅದ್ರ ಹೆಸರು, ಒಂದು ಹುಡುಗ ಅದು ತೆಗಿತೈತೆ, ಅದು ಫೋಟೋ, ಅದು ಬಾಲಾಜಿ ಅಂತ. ಆ ಹುಡುಗ ಒಂದು ತೆಗಿತೈತೆ ಫೋಟೋ, ಅಲ್ಲಿ ಹೋಗ್ರಿ. ನೀನು ಪಾಪ ಬಿಳೆ ಬಟ್ಟೆ ಹಾಕ್ಕೊಂಡು ಹೋಗ್ರಲ್ಲ, ಇಬ್ಬರು ಒಂದು ಫೋಟೋ ತೆಗಿಸಿ ಬರಲ್ಲ. ನಮ್ಮ ಮನೆಯಾಗ ಇಲ್ಲಿ ಇದನ್ನ ಮಾಡಿಸಿ ಹಾಕೋಣ. ನೀವು ಕೆಂಪಮ್ಮ, ನೀವು ಸೀರೆ ಉಡ್ಕೊಂಡು ನೀವು ಹೋಸಾರು ಒಂದು ದಿವಸ 4 ಜನನೂ ನೀವು ಹೋಗ್ಬೇಕು. ಮಮ್ಮ ನೀನು ಬರ್ಬೇಕಣ್ಣ. ನೀನು ಇದ್ದು ನಾವು 4 ಜನನೂ ಇದ್ದು ಎಲ್ಲ ನೀವೆಲ್ಲ ಇದ್ರೆ ಎಲ್ಲ ಫ್ಯಾಮಿಲಿ ಫೋಟೋ ತೆಗಿಸ್ಬಿಟ್ಟು ಇಲ್ಲಿ ಹಾಕ್ಬೋದು. ಒಂದು ದಿವ್ಸ ಹೋಗೋಣ. ಇವಾಗ ಚೆನ್ನಾಗಿ ಕಾಮ್ತಾ ಇದ್ದೀವಿ ಕಣ, ನೀನು ಸೀರೆ ಉಡ್ಕೊಂಡು ಹೋಗಲ್ಲ ಪಾಪ. ನೀನು ಬಿಳೆ ಪಂಚಿ ಬಿಳೆ ಶರ್ಟ್ ಹಾಕ್ಕೊಂಡು ಹೋಗಿ ಫೋಟೋ ತೆಗಿಸಿ ಬರೋಕೆ ರೂ ಬಂದ. ಒಂದು ಇವಾಗ ಹಾಕ ನಿಮ್ಮಿಬ್ರದ್ದು ಇಲ್ಲಿ. ಆಮೇಲೆ ಒಂದಿನ ಹೋಗಿ ಎಲ್ಲರೂ, ನಾನು ಕಮ್ಲಿ ಎಲ್ಲ ವೇದ ಕೆಂಪಮ್ಮ ಹೋಸಾರು ಒಂದಿನ ಹೋಗೋಕ್ಕಾಗುತ್ತೆ. ಇಲ್ಲ ನೀವು ಇಬ್ಬರಲ್ಲಿ ಹೋಗಿದ್ದು ಹೋಗ್ರಮ್ಮ. ನೀವು ಒಂದು ದಿವ್ಸ ರೆಡಿಯಾಗಿ ಕೆಂಪಮ್ಮ, ನೀನು ವೇದು ನೀವು ಒಂದ್ಸತಿ ತೆಗಿಸ್ಕೊಂಬರ್ರಿ. ನಿಮ್ದೊಂದು ಇಬ್ರದ್ದು ಒಂದೊಂದು ಜೋಡಿ ಹಾಕೋಣ ಇಲ್ಲಿಗೆ. ಅಯ್ಯೋ ವೈನಿ ಸೀಮೆಕ್ಕಿಲ್ದ ನೀವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಹೆಂಗೆ ಹುರ್ಕೊಂತಾ ಇದ್ದಾಳೆ. ನಮ್ಮ ಕಮಲತ್ತೆ ನಾನು ಸೀರೆ ಉಡ್ಕೊಂಡು ಬಂದಿದ್ದಕ್ಕೆ ನಮ್ಮಮ್ಮ 2 ಸೀರೆ ತೊಗೊಂಬಂದಿದ್ದು. ರೇಷ್ಮೆ ಸೀರೆ ಒಂದು 10,200 ರೂಪಾಯಿ, ಮದುವೆಗೆಲ್ಲ ಕೊಡಿಸಿಲ್ಲ ಅಂತೇಳಿ ಇದು 10,000 ರೂಪಾಯಿದೊಂದು ರೇಷ್ಮೆ ಸೀರೆ ತಂದಿತ್ತು. ಅದಕ್ಕೆಲ್ಲ ಉಡ್ಕೊಂಡು ಹಿಂಗೆಲ್ಲ ಹಾಕೊಂಡು ಬಂದಿದ್ದೀನಿ. ನಮ್ಮ ಕಮಲತ್ತೆನಂತೂ ಉರಿತಾ ಐತೆ. ಅಮ್ಮ ಬರೋದಿಲ್ಲ, ಕರೆಯೋದಿಲ್ಲ, ಇವಳು ಹಿಂಗೆ ತವ್ರ ಮನೆಯಿಂದ ಉಡ್ಕೊಂಡು ಬರೋದಿಲ್ಲ ಸೀರೆನ ಅಂದ್ಕೊಂಡಿಲ್ಲ. ಅದಕ್ಕೆ ಉರಿತಾ ಐತೆ. ನಾನು ಬೇರೆ ರೆಡಿ ಆಗಿರೋದಕ್ಕೂ ಅದಕ್ಕೂ ನೋಡ್ತಾ ಇರ್ರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.